ಇಮೇಜ್ ಮುಖಾಂತರ ಒಂದು ಚಲೋ ಇರುವಂಥ ಕ್ವಾಲಿಟಿಯನ್ನು ನಿಮ್ಮ ಒಂದು ವಾಟ್ಸಪ್ಪಿಗೆ ಕಳಿಸ್ಬೋದು. ಯಾವ ರೀತಿ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್. ನೀವು ನೋಡೋಕೊಂತೀರಿ ಟೆಕ್ ಲೈಫ್ ಆ್ಯಂಡ್ ಯೂಟ್ಯೂಬ್ ಚಾನಲ್, ಜೀವನದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇವಾಗ ಏನಾಗುತ್ತೆ ಅಂದರೆ, ಯಾವುದೋ ಒಂದು ಪಿಕ್ನಿಕ್ಕಿಗೆ ಹೋಗಿರ್ತೀರಿ, ಫ್ರೆಂಡ್ಸ್ ಒಂದು 5-6 ಜನ ಕೂಡಿ ಅಥವಾ 10 ಜನ ಕೂಡಿ ಒಂದು ಗ್ರೂಪಲ್ಲಿ ಮಾಡ್ಕೊಂಡು ಪಿಕ್ನಿಕ್ ಹೋಗಿರ್ತೀರಿ. ಪಿಕ್ನಿಕ್ ಹೋದಾಗ ಒಂದು ಫೋಟೋನ ಹೊಡ್ಕೊತೀರಿ ನೀವು. ಯಾರೋ ಒಬ್ಬರು ಒಂದು ಮೊಬೈಲ್ ಚಲೋ ಇರುವಂಥ ಒಂದು ಮೊಬೈಲ್ ತೆಗೆದುಕೊಂಡು ಫೋಟೋನ ಹೊಡ್ಕೊತೀರಿ. ಫೋಟೋ ಹೊಡ್ಕೊಂಡಾಗ ಅದು ಅವ್ರ ಮೊಬೈಲಲ್ಲಿ ಸೇವ್ ಆಗಿರ್ತದೆ. ಅವ್ರ ಮೊಬೈಲಲ್ಲಿ ಸೇವ್ ಆದಾಗ ನೀವೇನು ಮಾಡ್ತೀರಿ, ಆ ಒಂದು ಫೋಟೋ ನಿಮಗೆ ಬೇಕಾಗಿರುತ್ತೆ. ಅವಾಗ ಅವ್ರ ಮೊಬೈಲಿಂದ ನಿಮ್ಮ ಒಂದು ಮೊಬೈಲಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗತ್ತೆ. ಮೊದಲೆಲ್ಲ ಹೆಂಗಿತ್ತಂದ್ರೆ ಒಂದು ಬ್ಲೂಟೂತ್ ಇರ್ತಿತ್ತು. ಅದ್ರ ಮುಖಾಂತರ ನೀವು ಟ್ರಾನ್ಸ್ಫರ್ ಮಾಡ್ಕೊತಿದ್ರಿ ಅವರಿಂದ ನಿಮ್ಮ ಒಂದು ಮೊಬೈಲ್ಗೆ. ಅದ್ರ ಟೈಮ್ ಭಾಳ ಹಿಡಿತಿತ್ತು. ಹಲವಾರು ರೀತಿ ಕಳಿಸ್ಕೋಬೋದು. ಟೈಮ್ ಹಿಡಿತಿತ್ತು. ಅದಕ್ಕಾಗಿ ನಿಮಗೊಂದು ಅಂದರೆ ಅವರಲ್ಲೇ ಆ ಒಂದು ಮೊಬೈಲಲ್ಲಿ ಇರುವಂಥ ಒಂದು ಇಮೇಜಸ್ಗಳನ್ನು, ಫೋಟೋಗಳನ್ನು ನಿಮ್ಮ ಒಂದು ಮೊಬೈಲಿಗೆ ಕಳಿಸುವಂಥ ವಾಟ್ಸಪ್ ಮುಖಾಂತರ ಕಳಿಸ್ಬೋದು. ಅದೇ ರೀತಿ ಈ JPGಲಿ ಕಳಿಸಿದ್ರೆ ಏನಾಗುತ್ತೆ ಅಂತಂದ್ರೆ, ಅದು ಕ್ವಾಲಿಟಿ ಕೆಡ್ತಾ ಹೋಗ್ತದೆ. ಅಂದರೆ ಇಮೇಜಸ್ ಒಂದು ಕ್ವಾಲಿಟಿ ಇರುತ್ತಲ್ಲ, ಕೆಡ್ತದೆ. ಅದೇ ನಾವು ಅಂದರೆ ಈ ಒಂದು ಇಮೇಜಸ್ ಕ್ವಾಲಿಟಿ ಕೆಡ್ದಂಗೆ ಯಾವ ರೀತಿ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ವಾಟ್ಸಪ್ಪಲ್ಲಿ ಸಿಂಪಲ್ಲಾಗಿ ಒಂದು ಸರಳವಾದ ವಿಧಾನದ ಮುಖಾಂತರ, ಅದೇ ರೀತಿ ಇಮೇಜ್ ಮುಖಾಂತರ ಒಂದು ಚಲೋ ಇರುವಂಥ ಕ್ವಾಲಿಟಿಯನ್ನು ನಿಮ್ಮ ಒಂದು ವಾಟ್ಸಪ್ಪಿಗೆ ಕಳಿಸ್ಬೋದು. ಅದು ಯಾವ ರೀತಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ಅದಷ್ಟು ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋನ ಶೇರ್ ಮಾಡಿರಿ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವಾಗ ನಾವು ಒಂದು ವಾಟ್ಸಪ್ಪಲ್ಲಿ ಇರುವಂಥ ಒಂದು ಮೊಬೈಲ್ ಸ್ಕ್ರೀನ್ ಒಳಗೆ ಹೋಗಿ ನಿಮ್ಗೆ ಸೈಡಲ್ಲಿ ಸ್ಕ್ರೀನ್ ಹಾಕಿರ್ತೀನಿ. ಅದನ್ನು ಯಾವ ರೀತಿ ಕಳಿಸ್ಬೇಕಂದ್ರೆ ನೋಡಿ. ಇವಾಗ ನಿಮ್ಮ ಒಂದು ಮೊಬೈಲಿರುವಂಥ ಒಂದು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದು ಯಾವ ಒಂದು ಫೋಟೋನ ಕಳಿಸ್ಬೇಕಂತ ವಾಟ್ಸಪ್ ಸ್ಕ್ರೀನ್ ಓಪನ್ ಆಗಿದೆ. ಓಪನ್ ಆದ್ಕೊಳ್ಳಿ, ನೀವು ಯಾವ ಒಂದು ಫೋಟೋ ಕಳಿಸ್ಬೇಕಂತ ನಿಮ್ಗೆ ಗೊತ್ತಿರುತ್ತಲ್ಲ, ಆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಒಂದು ಟ್ಯಾಗ್ ಮೇಲೆ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಓಪನ್ ಆಗುತ್ತೆ. ಹಲವಾರು ಗ್ಯಾಲರಿ, ಕ್ಯಾಮ್ರಾ, ಡಾಕ್ಯುಮೆಂಟ್, ಆಡಿಯೋ, ಲೊಕೇಶನ್, ಪೇಮೆಂಟ್, ಕಾಂಟ್ಯಾಕ್ಟ್. ಯಾವ ಕಾಂಟ್ಯಾಕ್ಟನ್ನು ಕಳಿಸ್ಬೋದು, ಗ್ಯಾಲರಿಲಿರುವಂಥ ಇಮೇಜಸ್ಸನ್ನು ಕಳಿಸ್ಬೋದು. ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಗ್ಯಾಲರಿಯಲ್ಲಿರುವಂಥ ಒಂದು ಇಮೇಜಸ್ಸನ್ನು ಇಮೇಜಸ್ಸನ್ನು ನೀವು ವಾಟ್ಸಪ್ಪಲ್ಲಿ ಏನಾದರೂ ಇಮೇಜಸ್ಸನ್ನು ಕಳಿಸಿದ್ರೆ ಅದೇನಾಗುತ್ತೆ ಅಂದರೆ, ಅದು ರೆಸೊಲ್ಯೂಷನ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಇವಾಗ ಇದನ್ನು ಯಾವ ರೀತಿ ಕಳಿಸ್ತೀನಿ ಅಂದರೆ, ಡಾಕ್ಯುಮೆಂಟ್ ಇರುತ್ತಲ್ಲ ಫ್ರೆಂಡ್ಸ್, ಒಂದು ಡಾಕ್ಯುಮೆಂಟನ್ನು ನೀವು ಓಪನ್ ಮಾಡ್ಕೊಳ್ಳಿ. ಡಾಕ್ಯುಮೆಂಟನ್ನು ಓಪನ್ ಮಾಡ್ಕೊಂಡಾಗ ನಿಮ್ಮ ಓಪನ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಏನು ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಒಂದು ಇಮೇಜಸ್ಸನ್ನು ಬೇಕು ಆ ಒಂದು ಇಮೇಜಸ್ಸನ್ನು ಓಪನ್ ಮಾಡ್ಕೊಳ್ಳಿ. ಇದು ಎಷ್ಟಿದೆ, 2.4 MB ಒಂದು ನಂಬರ್ ಇದೆಯಲ್ಲ ಫ್ರೆಂಡ್ಸ್, 2.4 MB ಒಂದು MB ಇದೆಯಲ್ಲ, ಅಷ್ಟೇ MB ಅವರಿಗೂ ಕೂಡ ಅಷ್ಟೇ ಕ್ವಾಲಿಟಿ ಒಂದು ಫೋಟೋ ನಿಮ್ಗೆ ರೀಚ್ ಆಗುತ್ತೆ. ಇದನ್ನು ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿ ಇಲ್ಲಿ ಸೆಂಡ್ ಇಮೇಜಸ್ JPG ಮಂಜು ಇನ್ನೊಂದು ನಂಬರ್ ಇದೆ, ಆ ಒಂದು ನಂಬರಿಗೆ ಸೆಂಡ್ ಮಾಡ್ತೇನೆ. ಆ ಒಂದು ನಂಬರಿಗೆ ಲೋಡ್ ಆಗ್ತದೆ, ಸೆಂಡ್ ಆಗ್ತಾಯಿದೆ. ಈ ರೀತಿ ಸೆಂಡ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ರೀತಿ ಸೆಂಡ್ ಇದೇನಾಗುತ್ತೆ ಅಂದರೆ, 2.4 MB ಇರುವಂಥ ಒರಿಜಿನಲ್ ಫೋಟೋ ಇರುವಂಥದ್ದು 2.4 MB. ಇದು ಕೂಡ 2.4 MBಲಿ ಅವರಿಗೆ ರೀಚ್ ಆಗುತ್ತೆ. ಇದೆಷ್ಟು ಕ್ಲಿಯರಿಟಿ ಇದೆಯಲ್ಲ, ಅಷ್ಟೇ ಕ್ಲಿಯರಿಟಿಲಿ ಆ ಒಂದು ಇಮೇಜಸ್ ಕ್ಲಿಯರಿಟಿ ಓಪನ್ ಆಗುತ್ತೆ. ಇಲ್ಲಪ್ಪ ಅಂದ್ರೆ ಮೊದಲೆಲ್ಲ ಹೆಂಗೆ ಮಾಡ್ತಿದ್ವಿ ಅಂತಂದ್ರೆ, ಹಿಂಗೆ ಹೋಗ್ತಿದ್ವಿ, ಗ್ಯಾಲರಿಯಲ್ಲಿ ಓಪನ್ ಮಾಡ್ತಿದ್ವಿ. ಗ್ಯಾಲರಿ ಯಾವ ಫೋಟೋ ಬೇಕು ಆ ಒಂದು ಫೋಟೋನ ನಾವು ಸೆಲೆಕ್ಟ್ ಮಾಡ್ತಿದ್ವಿ. ಸೆಲೆಕ್ಟ್ ಮಾಡಿದ ಕೂಡ ನಾವು ಅದು ಈ ರೀತಿ ಕಳಿಸ್ಬಿಡ್ತಿದ್ವಿ ಅದನ್ನು. ಈ ರೀತಿ ಕಳಿಸಿದಾಗ ಅದರಲ್ಲಿ ಮೊದಲಿರುವಂಥ ಒಂದು ಕ್ವಾಲಿಟಿ ಇರುತ್ತಲ್ಲ ಆ ಒಂದು ಫೋಟೋ, ಈ ರೀತಿ ಸೆಂಡ್ ಮಾಡಿದಾಗ ಕ್ವಾಲಿಟಿ ಕಡಿಮೆ ಆಗಿತ್ತು. ಅದಕ್ಕೆ ಈ ಡಾಕ್ಯುಮೆಂಟೇಷನ್ ಈ ರೀತಿ ಡಾಕ್ಯುಮೆಂಟೇಷನ್ ರೀತಿ ಕಳಿಸಿದ್ರೆ ನೀವು ಯಾವುದೋ ಒಂದು ಫೋಟೋನ, ನಿಮಗೆ ಏನಾಗುತ್ತೆ ಅಂದರೆ, ಅದು ನಿಮ್ಮಲ್ಲಿರುವ ಅದೊಂದು ಫೋಟೋ ಯಾವ ರೀತಿ ಕ್ವಾಲಿಟಿ ಇರುತ್ತಲ್ಲ ಇಮೇಜಸನ್ನು, ಆ ರೀತಿ ನಿಮಗೆ ನಿಮ್ಮ ಒಂದು ಫ್ರೆಂಡ್ಸಿಗೆ, ಗ್ರೂಪಾಗೆ ಎಲ್ಲ ಬೇಕಾದ್ರೆ ಈ ಒಂದು ವಾಟ್ಸಪ್ ಮುಖಾಂತರ ಆ ಒಂದು ಇಮೇಜಸ್ಸನ್ನು ಕಳಿಸ್ಬೋದು. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇದು ಮೊದಲೇವರೆಗೆ ಯಾರಿಗೆ ಗೊತ್ತಿಲ್ಲ, ಅವ್ರಿಗೆ ಕಮೆಂಟ್ ಮಾಡಿ. ಏನೋ ಡೌಟ್ಗಳಿದ್ದರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆನ್ಸರ್ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂದರೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.